ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. IPL ಮತ್ತೆ ಆರಂಭವಾಗ್ತಾ ಇದೆ. ಅದೇನಂತಂದ್ರೆ ಪಾಕ್ ಮತ್ತು ಇಂಡೋ ಪಾಕ್ ನಡುವಿನ ಉದ್ವಿಗ್ನತೆಯ ಹಿನ್ನೆಲೆ IPL ನ ಪಂದ್ಯಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ವು. ಆದರೆ ಮತ್ತೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KKR RCB ಪಂದ್ಯಗಳ ಕಾದಾಟ ನಡೆಸುವ ಮೂಲಕ ಮತ್ತೆ ಮರು ಆರಂಭವಾಗ್ತಾ ಇದೆ IPL. ಈ ಒಂದು IPL ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಮತ್ತು ಅದರಲ್ಲಿ ಎಸ್ಪೆಷಲಿ ಈ ಓವರ್ಸೀಸ್ ಪ್ಲೇಯರ್ಸ್ ಬಗ್ಗೆ, ವಿದೇಶಿ ಆಟಗಾರರು ಯಾರೆಲ್ಲ ಲಭ್ಯವಿರ್ತಾರೆ RCB ತಂಡದಲ್ಲಿ ಎನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ RCB ತಂಡದಲ್ಲಿ ಕೊನೆಯವರೆಗೂ ವಿದೇಶಿ ಪ್ಲೇಯರ್ಸ್ ಇರುವಂತವರು ಯಾರು ಬಿಟ್ಟು ಹೋಗ್ತಾರೆ ಮಧ್ಯದಲ್ಲಿ ಮತ್ತು ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಎನ್ನುವಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಪ್ರಿಯ ವೀಕ್ಷಕರೇ, RCB ತಂಡದಲ್ಲಿ ಒಟ್ಟು 8 ಜನ ವಿದೇಶಿ ಆಟಗಾರರು ಇರುವಂತದ್ದು. ಫಿಲ್ ಸಾಲ್ಟ್, ಜಕೋಬ್ ಬೆಥಾಲ್, ಲಿಯಾಮ್ ಲಿವಿಂಗ್ಸ್ಟನ್, ಟೀಮ್ ಡೇವಿಡ್, ರೊಮೆರಿಯೋ ಶೆಪರ್ಡ್, ಲುಂಗಿ ಎನ್ಗಿಡಿ, ಜೋಶ್ ಹೆಡ್ಜಲ್ವುಡ್ ಮತ್ತು ಶ್ರೀಲಂಕಾದ ತುಷಾರ್ ಅವರು ಇರುವಂತದ್ದು. ಒಟ್ಟು 8 ವಿದೇಶಿ ಆಟಗಾರರು RCB ತಂಡದಲ್ಲಿ ಇದ್ದಾರೆ. ಆದ್ರೆ ನಾವು ಫಿಲ್ ಸಾಲ್ಟ್ ಅವರ ಬಗ್ಗೆ ಮಾತಾಡೋದಾದ್ರೆ, ಫಿಲ್ ಸಾಲ್ಟ್ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ಜೂನ್ 6ರಿಂದ T20 ಕ್ರಿಕೆಟ್ ನಡೆಯಲಿದೆ. ಹಾಗಾಗಿ ODI ಕೂಡ ಇದೆ ವೆಸ್ಟ್ ಇಂಡೀಸ್ ವಿರುದ್ಧ. ಆದ್ರೆ ಫಿಲ್ ಸಾಲ್ಟ್ ಅವರು ODI ಒಂದು ಲಿಸ್ಟ್ ಅಲ್ಲಿ ಇಲ್ಲ, ಆ ಒಂದು ಪ್ಲೇಯಿಂಗ್ 11 ಇಲ್ಲ, ಆ ಸ್ಕ್ವಾಡ್ ಅಲ್ಲಿ ಇಲ್ಲ. ಹಾಗಾಗಿ ಅವರು T20 ಅಲ್ಲಿ ಇದ್ದಾರೆ. 6ನೇ ತಾರೀಕಂದು ಜೂನ್ 6ರಂದು ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ T20 ಪಂದ್ಯ ನಡೆಯಲಿದೆ ಮತ್ತು ಇತ್ತ ಜೂನ್ 3 ವರೆಗೂ ಕೂಡ ನಮ್ಮ IPL ಪಂದ್ಯಗಳು ಇರುವ ಕಾರಣದಿಂದಾಗಿ ಅಲ್ಲಿವರೆಗೂ ಕೂಡ ಇದ್ದು 3ವರೆಗೆ ಆಡಿ 4ನೇ ತಾರೀಕಿನಂದು ಅವರು ಹತ್ತಿದ್ರು ಕೂಡ 5ನೇ ತಾರೀಕಿನಂದು ಅವರು ತವರಿಗೆ ಮಾಡುತ್ತಾರೆ. ಹಾಗಾಗಿ ಒಂದು ದಿನದಲ್ಲಿ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ರ ಬಗ್ಗೆ ಈಗ ಸದ್ಯ ಹೇಳಿಕೆ ಆಗ್ತಾ ಇಲ್ಲ. ಮತ್ತು ಜಕೋಬ್ ಬೆಥಾಲ್ ಅವರು ಇವರು ಕೂಡ ಇಂಗ್ಲೆಂಡ್ ನ ಬ್ಯಾಟ್ಸ್ಮನ್, ಹೊಡಿಬಡಿ ಆಟಗಾರ. ಇವರು ಆ ಒಂದು ಸ್ಕ್ವಾಡ್ ಅಲ್ಲಿ, ವೆಸ್ಟ್ ಇಂಡೀಸ್ ನ ವಿರುದ್ಧದ ಸ್ಕ್ವಾಡ್ ಅಲ್ಲಿ ODI ಮತ್ತು T20 ಫಾರ್ಮ್ಯಾಟ್ ಎರಡಲ್ಲೂ ಕೂಡ ಇವರು ಆಯ್ಕೆಯಾಗಿದ್ದಾರೆ. ಹಾಗಾಗಿ ಮೇ 29 ಇದೇ ಕೊನೆಯ ಹಂತದಲ್ಲಿ ಇರುವಂತಹ, ಇದೇ ಮಂತ್ ಎಂಡ್ ಅಲ್ಲಿ ಇರುವಂತಹ ಮೇ 29ರಂದು ODI ಕೂಡ ಆರಂಭವಾಗುತ್ತೆ. ಹಾಗಾಗಿ ಜಕೋಬ್ ಬೆಥಾಲ್ ಅವರು ಏನ್ ಮಾಡ್ತಾರೆ, ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಮತ್ತು ಇತ್ತ ಲಿಯಾಮ್ ಲಿವಿಂಗ್ಸ್ಟನ್ ಇವರು ಕೂಡ ಇಂಗ್ಲೆಂಡ್ ನ ಆಟಗಾರ. ಆದ್ರೆ ಇವರು ಯಾವುದೇ ಸ್ಕ್ವಾಡ್ ಅಲ್ಲಿ ಇಲ್ಲ, ODI ಇಲ್ಲ, T20 ಇಲ್ಲ. ಹಾಗಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೊನೆಯ ಬಾರಿ ಕೂಡ ಇರ್ತಾರೆ ಎನ್ನುವಂಥದ್ದು. ಆದ್ರೆ ಸದ್ಯಕ್ಕೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಫಾರ್ಮ್ ಅಲ್ಲಿ ಇರದೇ ಇರುವಂತದ್ದು ಕೂಡ ತುಂಬಾ ಟೆನ್ಷನ್ ತಂದಿಟ್ಟಿದೆ. ಅದಕ್ಕಾಗಿಯೇ ಜಕೋಬ್ ಬೆಥಾಲ್ ಅವರು ಮತ್ತು ಫಿಲ್ ಸಾಲ್ಟ್ ಅವರು ಇವರೊಬ್ರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಫಾರ್ಮ್ ಅಲ್ಲಿ ಇದ್ದಾರೆ. ಲಿಯಾಮ್ ಲಿವಿಂಗ್ಸ್ಟನ್ ಅವರು ಫಾರ್ಮ್ ಅಲ್ಲಿ ಇಲ್ಲದೆ ಇರುವಂತದ್ದು ಕೂಡ RCBಗೆ ತಲೆನೋವಾಗಿರುವಂತದ್ದು. ಇವರು ಕೂಡ 3 ಇಂಗ್ಲೆಂಡ್ ನ ಬ್ಯಾಟ್ಸ್ಮನ್ಗಳು. ಇತ್ತ ಒಬ್ಬ ಪ್ಲೇಯರ್ ಟೀಮ್ ಡೇವಿಡ್, ಇವರು ಕೂಡ ಆಪತ್ ಬಾಂಧವ, ಯಾವುದೇ ಸಮಸ್ಯೆ ಇಲ್ಲ. ಟೀಮ್ ಡೇವಿಡ್ ಅವರು ಕೊನೆಯ ತನಕ ಆಡ್ತಾರೆ. ಯಾಕಂತಂದ್ರೆ ಅವರು ಯಾವುದೇ ಸೀರೀಸ್ ಗಳಲ್ಲಿ ಇಲ್ಲ. ಈಗ ಸದ್ಯ ಆಸೀಸ್ ನಲ್ಲಿ ನಡೀತಿರ್ತಕ್ಕಂಥ ಯಾವುದೇ ಸೀರೀಸ್ ನ ಸ್ಕ್ವಾಡ್ ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಇಲ್ಲ ಟೀಮ್ ಡೇವಿಡ್ ಅವರು. ಹಾಗಾಗಿ ಇವರು ಕನ್ಫರ್ಮ್ ಅಂತ ಹೇಳ್ಬೋದು. ಮತ್ತು ರೊಮೆರಿಯೋ ಶೆಪರ್ಡ್ ಅವರು ಕೂಡ ಇದೇ ಒಂದು ಇಂಗ್ಲೆಂಡ್ ನ ಒಂದು ಸೀರೀಸ್ ಗಳಲ್ಲಿ ರೊಮೆರಿಯೋ ಶೆಪರ್ಡ್ ಅವರ ಹೆಸರು ಕೂಡ ಇದೆ. ಆದ್ರೆ ರೊಮೆರಿಯೋ ಶೆಪರ್ಡ್ ಅವರು ಏನ್ ಮಾಡ್ತಾರೆ ಅಂತಿಮ ಹಂತದಲ್ಲಿ ಎನ್ನುವಂಥದ್ದು ಕೂಡ ತುಂಬಾ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂತಂದ್ರೆ RCBಗೆ ತುಂಬಾ ಆಣೆ ಬಲ ಅಂತ ಹೇಳ್ಬೋದು. ಕೆರಿಬಿಯನ್ ದೈತ್ಯ ರೊಮೆರಿಯೋ ಶೆಪರ್ಡ್ ಅವರ ಆಟ ಮತ್ತು ಬೌಲಿಂಗ್ ಹಾಕುವಂತಹ ಪರಿ ಎಲ್ಲವೂ ಕೂಡ ಅತ್ಯುತ್ತಮವಾಗಿದೆ. ಹಾಗಾಗಿ ಇವರ ಒಂದು ಉಳಿವಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ RCB ತಂಡಕ್ಕೆ. ಹಾಗಾಗಿ ರೊಮೆರಿಯೋ ಶೆಪರ್ಡ್ ಅವರು ಏನ್ ಮಾಡ್ತಾರೆ ಎನ್ನುವಂಥದ್ದೇ ತುಂಬಾ ಕುತೂಹಲವನ್ನ ಕೆರಳಿಸಿದೆ. ಇತ್ತ ಜೋಶ್ ಹೆಡ್ಜಲ್ವುಡ್ ಇವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ನಮ್ಮ RCB ತಂಡಕ್ಕೆ. ಯಾಕಂತಂದ್ರೆ ಆ ಬೌಲಿಂಗ್ ಫೇಸ್ ಅನ್ನ ನೋಡ್ತಾ ಇದ್ರೆ RCB ತಂಡಕ್ಕೆ ಯಾವುದೇ ಸಂಕಷ್ಟದಲ್ಲಿ ಸಿಲುಕಿದಂತ ಸಂದರ್ಭದಲ್ಲಿ RCBಗೆ ಆಪತ್ ಬಾಂಧವರಾಗಿ ಜೋಶ್ ಹೆಡ್ಜಲ್ವುಡ್ ಅವರು ಕಾಣಿಸಿಕೊಂಡಿದ್ದಾರೆ. WTC ಫೈನಲ್ ಕೂಡ ಇದೆ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ ಸೌತ್ ಆಫ್ರಿಕಾದ ವಿರುದ್ಧ. ಇದೇ ಜೂನ್ 11ರಿಂದ 15ರವರೆಗೆ ನಡೆಯಲಿದೆ. ಹಾಗಾಗಿ ಇವರು ಕೂಡ ಆ ಒಂದು ಟೆಸ್ಟ್ ನಲ್ಲಿ ಜೋಶ್ ಹೆಡ್ಜಲ್ವುಡ್ ಅವರು ಇದ್ದಾರೆ. ಹಾಗಾಗಿ ಅಲ್ಲಿವರೆಗೆ ಏನ್ ಮಾಡ್ತಾರೆ, IPL ಆಡಿ ಹೋಗ್ತಾರೆ ಅಥವಾ ಅಲ್ಲಿಂದ ಅವ್ರಿಗೆ ಏನಾದ್ರೂ ಕಾಲ್ ಬರುತ್ತಾ ಎನ್ನುವಂಥದ್ದು ಕೂಡ ತುಂಬಾ ಯಕ್ಷ ಪ್ರಶ್ನೆಯಾಗಿದೆ. ಮತ್ತು ಲುಂಗಿ ಎನ್ಗಿಡಿ ಇವರು ಕೂಡ ಸೌತ್ ಆಫ್ರಿಕಾದ ಪ್ಲೇಯರ್. ಇವರು ಕೂಡ WTC ಒಂದು ಸೌತ್ ಆಫ್ರಿಕಾ ಸ್ಕ್ವಾಡ್ ಅಲ್ಲಿ ಕೂಡ ಲುಂಗಿ ಎನ್ಗಿಡಿ ಅವರು ಇದ್ದಾರೆ. ಇವರು ಕೂಡ ಸೌತ್ ಆಫ್ರಿಕಾ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ. ಹಾಗಾಗಿ ಇವರು ಒಂದು ಕಾಯುವಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ RCB ತಂಡಕ್ಕೆ ಅಂತ ಹೇಳ್ಬೋದು. ಮತ್ತೊಬ್ರು ಕೂಡ ತುಷಾರ್, ಶ್ರೀಲಂಕಾದ ಒಬ್ಬ ಆಟಗಾರ. ಇವರು ಕೂಡ ತುಷಾರ್ ಅವರು ಸದ್ಯಕ್ಕೆ ಲಂಕಾದ ಯಾವುದೇ ಸೀರೀಸ್ ಗಳು ಇರದೇ ಇರುವಂತಹ ಸಂದರ್ಭದಲ್ಲಿ ತುಷಾರ್ ಅವರು ಕೊನೆಯ ತನಕ ಕೂಡ ಇದ್ದೇ ಇರ್ತಾರೆ. ಆದ್ರೆ ಜೋಶ್ ಹೆಡ್ಜಲ್ವುಡ್, ಲುಂಗಿ ಎನ್ಗಿಡಿ ಇವರೇನಾದ್ರೂ ಕೂಡ ಅರ್ಧಕ್ಕೆ ಕೈ ಕೊಟ್ಟು ಹೋದಂತ ಸಂದರ್ಭದಲ್ಲಿ ತುಷಾರ್ ಅವರ ಒಂದು ಇಂಪ್ಯಾಕ್ಟ್ ತುಂಬಾ ಇಲ್ಲಿ ರೋಲ್ ಆಗುತ್ತೆ. ಯಾಕಂತಂದ್ರೆ ಇವರ ಆಟ, ಇವರ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ತುಷಾರ್ ಅವರು ಏನಾದ್ರೂ ಆಡುವಂತ ಸಾಧ್ಯತೆ ದಟ್ಟವಾಗಿ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನವನ್ನು ಪಡೆದುಕೊಂಡ್ರೆ
ಇದ್ರೆ ಇವರ ಆಟ ತುಂಬಾ ಇಂಪಾರ್ಟೆಂಟ್ ಆಗ್ಬಹುದು. ಹಾಗಾಗಿ ಈ 8 ಆಟಗಾರಲ್ಲಿ ಟೀಮ್ ಡೇವಿಡ್ ಅವರಾಗಿರ್ಬೋದು, ಲಿಯಾಮ್ ಲಿವಿಂಗ್ಸ್ಟನ್, ತುಷಾರ್ ಅವರ ಒಂದು ಬಹುತೇಕ ಖಚಿತ ಅಂತ ಹೇಳ್ಬೋದು. ಯಾಕಂತಂದ್ರೆ IPL ಮುಗಿಯುವವರೆಗೂ ಇವರು ಕದಡೋದಿಲ್ಲ ಅಂತ ಹೇಳ್ಬೋದು. ಒಂದ್ ಕಡೆ ಡೌಟ್ ಇರುವಂತದ್ದು ಫಿಲ್ ಸಾಟ್, ಜೊಕ್ಕ ಬೆಥೆಲ್ ಮತ್ತು ರೋಮ್ಯಾರಿಯೋ ಶೆಪರ್ಡ್, ಜೋಸ್ ಹೆಜಲ್ವುಡ್, ಲುಂಗಿ ಎನ್ಗಿಡಿ, ಈ ಒಂದು 5 ಆಟಗಾರರ ಮೇಲೆ ತುಂಬಾ ಡೌಟ್ ಇರುವಂತದ್ದು. ಲೀಗ್ ಹಂತಗಳಲ್ಲಿನ ಆಟಗಳಲ್ಲಿ ಇದ್ಕೊಂಡು ಪ್ಲೇ ಆಫ್ಸ್ಗೆ ಇವರು ಗೈರು ಹಾಜರಿ ಆಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಈಗ ಕಾಡ್ತಾ ಇದೆ. ಆದರೆ ಮುಂದೆ ಅವರು ನಿರ್ಧಾರವನ್ನ ಏನ್ ತೆಗೆದುಕೊಳ್ತಾರೆ, ರಾಷ್ಟ್ರೀಯ ತಂಡಕ್ಕೆ ಮರಳ್ತಾರಾ ಅಥವಾ IPL ನಲ್ಲೇ ಮುಂದುವರಿತಾರ ಕೊನೆ ತನಕ ಎನ್ನುವಂಥದ್ದು ಕೂಡ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಆದ್ರೆ ಕಾದು ನೋಡಬೇಕು. ಎಲ್ಲಕ್ಕೂ ಕೂಡ ಇನ್ನು RCBಗೆ 3 ಪಂದ್ಯಗಳು ಲೀಗ್ ಹಂತದಲ್ಲಿ ಇದೆ ಮತ್ತು ಪ್ಲೇ ಆಫ್ಸ್ಗೆ ಇನ್ನು ಸಾಕಷ್ಟು ಟೈಮ್ ಇದೆ. ಆದ್ರೆ ಏನ್ ಮಾಡ್ತಾರೆ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು IPL ಧಮಾಕದ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ಕಾರ.